ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಕೌಟುಂಬಿಕ ಕಲಹ, ಸಾಲಗಾರರ ಕಿರುಕುಳಕ್ಕೆ 3 ಜೀವ ಬಲಿ. ಕೋಲಾರದಲ್ಲಿ ಅಮಾಯಕರ ಜೀವ ತೆಗೆಯಿತೆ ಮೈಕ್ರೋ ಫೈನಾನ್ಸ್. 2 ಮಕ್ಕಳೊಂದಿಗೆ ಕೃಷಿ ಹೊಂಡಕ್ಕೆ ಹಾರಿದ ತಾಯಿ. ಕರೆಗೆ ಹೂಗೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿದ ರಕ್ತದಾನಿಗಳಿಗೆ ಶತಕೋಟಿ ನಮನ. ಸಹಕರಿಸಿದ ಎಲ್ಲ ಸಿಬ್ಬಂದಿಗೂ ಅಭಿನಂದನೆಗಳು. ರಕ್ತದಾನ ಶಿಬಿರದ ಯಶಸ್ಸಿಗೆ ನವೀನ್ ಕಿರಣ್ ಸಂತಸ. ಗುಡಿಬಂಡೆ ತಾಲೂಕಿನಲ್ಲಿಲ್ಲ ಕ್ರೀಡಾಂಗಣ ಭಾಗ್ಯ. ರೈತರ ಕೃಷಿ ಭೂಮಿಯೇ ಮೈದಾನ. ಭವಿಷ್ಯದ ಕ್ರೀಡಾಪಟುಗಳಿಗಿಲ್ಲ ಅಭ್ಯಾಸ ಭಾಗ್ಯ. ಜನಪ್ರತಿನಿಧಿಗಳ ಮೌನಕ್ಕೆ ಕ್ರೀಡಾಪಟುಗಳಿಗೆ ಕಂಟಕ. ಮಳೆ ಹಿನ್ನಡೆಯಿಂದ ಬೆಳೆ ಹಿನ್ನಡೆಯಾಗುವ ಸೂಚನೆ. ರೈತರು ಬೆಳೆ ವಿಮೆ ಮಾಡಿಸಿ ಸಂಕಷ್ಟದಿಂದ ಪಾರಾಗಲು ಕೃಷಿ ಅಧಿಕಾರಿಗಳ ಮನವಿ. ಚಿಂತಾಮಣಿ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಬೆಳೆ ವಿಮೆ ಜಾಗೃತಿ. ವಾರ್ತೆಗಳ ವಿವರ. ಕೋಲಾರ ತಾಲೂಕಿನ ಛತ್ರಕೋಡಿಹಳ್ಳಿ ಸಮೀಪ ಹಣಕಾಸಿನ ಸಂಕಷ್ಟ ಹಾಗೂ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಡೆದಿರುವ ದುರಂತ ಘಟನೆ ಇಡೀ ಜಿಲ್ಲೆಯನ್ನು ಬೆಚ್ಚಿಬೀಳಿಸಿದೆ. ತಾಯಿಯೊಬ್ಬರು ತಮ್ಮ 2 ಮಕ್ಕಳೊಂದಿಗೆ ಕೃಷಿ ಹೊಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಕೋಲಾರ ತಾಲೂಕಿನ ಛತ್ರಕೋಡಿಹಳ್ಳಿ ಸಮೀಪ ಹಣಕಾಸಿನ ಸಂಕಷ್ಟ ಹಾಗೂ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಡೆದಿರುವ ದುರಂತ ಘಟನೆ ಇಡೀ ಜಿಲ್ಲೆಯನ್ನು ಬೆಚ್ಚಿಬೀಳಿಸಿದೆ. ತಾಯಿಯೊಬ್ಬಳು ತಮ್ಮ 2 ಮಕ್ಕಳೊಂದಿಗೆ ಕೃಷಿ ಹೊಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಬೆಗ್ಲಿಬೆಣ ಜೇನಹಳ್ಳಿ ಗ್ರಾಮದ ಸುರೇಶ್ ಎಂಬುವರ ಪತ್ನಿ 36 ವರ್ಷದ ಪ್ರಮೀಳಾ, ಅವರ ಪುತ್ರಿ 22 ವರ್ಷದ ಸ್ವಪ್ನ ಹಾಗೂ 18 ವರ್ಷದ ಪುತ್ರ ಚರಣ್ ಮೃತಪಟ್ಟ ದುರ್ದೈವಿಗಳು. ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಯುವ ಜೀವಗಳು ಹೀಗೆ ದುರಂತ ಅಂತ್ಯ ಕಂಡಿರುವುದು ಗ್ರಾಮಸ್ಥರಲ್ಲಿ ತೀವ್ರ ಆಘಾತ ಮೂಡಿಸಿದೆ. ಮನೆಯಲ್ಲಿನ ಹಣಕಾಸಿನ ಸಮಸ್ಯೆ ಹಾಗೂ ಸಾಲದ ವಿಚಾರಕ್ಕೆ ಸಂಬಂಧಿಸಿ ಕಳೆದ ಕೆಲ ದಿನಗಳಿಂದ ಕುಟುಂಬದಲ್ಲಿ ಮನಸ್ತಾಪ ಉಂಟಾಗಿತ್ತು ಎನ್ನಲಾಗಿದೆ. ಸಾಲದ ಒತ್ತಡ ಮತ್ತು ಕೌಟುಂಬಿಕ ಕಲಹದಿಂದ ಮನನೊಂದ ಪ್ರಮೀಳಾ ತಮ್ಮ 2 ಮಕ್ಕಳೊಂದಿಗೆ ಮನೆಯಿಂದ ಹೊರಬಂದು ಈ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಘಟನೆಯ ಸಂಪೂರ್ಣ ಹಿನ್ನೆಲೆ ಹಾಗೂ ಕಾರಣಗಳ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಾಲದ ಸಮಸ್ಯೆಯಾಗಲಿ ಅಥವಾ ಕೌಟುಂಬಿಕ ಕಲಹವಾಗಲಿ ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಸಂಕಷ್ಟದ ಸಂದರ್ಭಗಳಲ್ಲಿ ಧೈರ್ಯದಿಂದ ಎದುರಿಸಿ ಸಹಾಯ ಪಡೆಯುವುದು ಅಗತ್ಯ ಎಂಬ ಸಂದೇಶವನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸಿದೆ. 3 ಅಮೂಲ್ಯ ಜೀವಗಳ ಈ ದುರಂತ ಅಂತ್ಯದಿಂದ ಜಿಲ್ಲೆಯಾದ್ಯಂತ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹಗಲು ರಾತ್ರಿ ಎನ್ನದೆ ಶ್ರಮಿಸುವ ಮೂಲಕ ದೇಶದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಖ್ಯಾತಿಯ ಮುಕುಟವನ್ನು ಚಿಕ್ಕಬಳ್ಳಾಪುರಕ್ಕೆ ನೀಡಿದ ಪ್ರತಿಯೊಬ್ಬರಿಗೂ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ರಕ್ತದಾನ ಶಿಬಿರದ ಕುರಿತು ನವೀನ್ ಕಿರಣ್ ಏನು ಹೇಳಿದರು ನೋಡೋಣ ಬನ್ನಿ. 4237 ಯೂನಿಟ್ ರಕ್ತ ಸಂಗ್ರಹವೆಂದರೆ ಸಾಮಾನ್ಯ ಮಾತಲ್ಲ. ಅದು ಒಬ್ಬರಿಂದ ಸಾಧ್ಯವಾಗುವ ಕೆಲಸವೂ ಅಲ್ಲ. ತಮ್ಮ ಶಿಕ್ಷಣ ಸಂಸ್ಥೆಗಳ 500ಕ್ಕೂ ಹೆಚ್ಚು ಸಿಬ್ಬಂದಿ, 100 ವಿದ್ಯಾರ್ಥಿಗಳು ತಿಂಗಳುಗಳ ಕಾಲ ಶ್ರಮಿಸಿದ ಫಲವಾಗಿ ಇಂದು ದೇಶದಲ್ಲಿ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಕೀರ್ತಿಯ ಮುಕುಟ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿದೆ. ಇಂತಹ ಖ್ಯಾತಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶತಕೋಟಿ ನಮನಗಳನ್ನು ಸಲ್ಲಿಸುವುದಾಗಿ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ಅಲ್ಲದೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ರಕ್ತದಾನ ಮಾಡಿ ಯಶಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್, ದೇಶದಲ್ಲಿ ಒಂದೇ ದಿನ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಖ್ಯಾತಿ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳಿಗೆ ಸಲ್ಲಿದೆ.
4237 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದೆ. 2 ಶಿಕ್ಷಣ ಸಂಸ್ಥೆಗಳಿಂದ 500ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಹಿಂದೆ ಶ್ರಮಿಸಿದ್ದಾರೆ. ಶಿಬಿರದ ದಿನ 400ಕ್ಕೂ ಹೆಚ್ಚು ತಜ್ಞ ವೈದ್ಯರು ಸೇರಿದಂತೆ ಇತರ ಸಿಬ್ಬಂದಿ ಶ್ರಮಿಸಿದ್ದಾರೆ. 7,000ಕ್ಕೂ ಹೆಚ್ಚು ಮಂದಿ ಶಿಬಿರಕ್ಕೆ ಆಗಮಿಸಿದ್ದರು. 10,000ಕ್ಕೂ ಹೆಚ್ಚು ಮಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು. ಸ್ನೇಹಿತರಿಗೆ ಎಲ್ರಿಗೂ ಸಹ ನಾನು ವೈಯಕ್ತಿಕವಾಗಿ ನಮ್ಮ ದತ್ತಿ ಸದಸ್ಯರುಗಳ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ, ನನ್ನ ಆತ್ಮೀಯರು, ಹಿತೈಷಿಗಳು, ನನ್ನ ಕುಟುಂಬದ ಪರವಾಗಿ, ಮೊದಲನೇದಾಗಿ ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತೇವೆ. ಬಂಧುಗಳೇ, ಇವತ್ತು ದಾಖಲೆ ಮಟ್ಟದಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಆಗಬೇಕು ಅಂತಂದ್ರೆ ಮೂಲತಃ ಕಾರಣಕರ್ತರು ಮೊದಲು ನಾವು 2006ರಲ್ಲಿ ಪ್ರಾರಂಭ ಮಾಡಿದಂತಹದ್ದು ಲಯನ್ಸ್ ಸಂಸ್ಥೆಯವರು. ಇವತ್ತು ಲಯನ್ಸ್ ಸಂಸ್ಥೆಯವ್ರನ್ನು ಸಹ ನಾವು ಕರೆದಿದ್ವಿ, ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಬ್ರಹ್ಮಚಾರಿ ಅವರು ಮತ್ತು ನಮ್ಮ ಗುರು ಪ್ರಿಂಟರ್ಸ್ ನ ಸೂರ್ಯ ಶೆಟ್ಟಿರವರು, ಇದನ್ನ ನಾನು ಪ್ರತಿ ವರ್ಷ ನಮ್ಮ ರಕ್ತದಾನ ಶಿಬಿರ ಆದಾಗ ಹೇಳ್ತಾನೆ ಇರ್ತೀನಿ. ಸರ್, ನೀವು ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀರಿ, ಈ ರಕ್ತದಾನ ಶಿಬಿರವನ್ನ ಯಾಕೆ ಮಾಡಬಾರದು ಅಂತ ಅವರು ನಮಗೆ ಪ್ರೇರೇಪಿಸಿ, ಆಗ ಇನ್ನೂ ಚಿಕ್ಕಬಳ್ಳಾಪುರದಲ್ಲಿ ರಕ್ತನಿಧಿ ಇರಲಿಲ್ಲ, ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ಲಯನ್ಸ್ ಕ್ಲಬ್, ಕೆವಿ ಮತ್ತು ಪಂಚಗಿರಿ ದತ್ತಿ ಈ 3 ಸೇರಿ ಪ್ರಾರಂಭವಾಗಿದ್ದು ಈ ರಕ್ತದಾನ ಶಿಬಿರ. ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾಗಿ ಕೇವಲ 24 ಯೂನಿಟ್ಗಳು ಮೊದಲನೇ ಬಾರಿ ಆಗಿದ್ದು, ಅಲ್ಲಿಂದ ಇವತ್ತು 2026 23ನೇ ತಾರೀಕು ಜುಲೈ ತಿಂಗಳಲ್ಲಿ ನಡೆದಂತಹ ರಕ್ತದಾನ ಶಿಬಿರ 4,237 ಯೂನಿಟ್ಗಳಷ್ಟು ದೊಡ್ಡ ಪ್ರಮಾಣದ ಒಂದು ರಕ್ತದಾನ ಶಿಬಿರ ಆಗಿದೆ. ಮಾಧ್ಯಮದವರ ಗಮನಕ್ಕೆ ತರ್ತಾ ಇರೋದೇನು ಅಂತಂದ್ರೆ, ಕೆಲವರು ಕರ್ನಾಟಕದಲ್ಲಿ ಮಾತ್ರ ರೆಕಾರ್ಡ್ ಅಂತ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಗೂಗಲ್ ಪ್ರಕಾರ ಅತ್ಯಂತ ಹೆಚ್ಚು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ, ಇಡೀ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂತಹ ರಕ್ತದಾನ ಶಿಬಿರಗಳ ಪೈಕಿ 2024ರಲ್ಲಿ ರಾಜಸ್ಥಾನ್ನಲ್ಲಿ ನಡೆದಂತದ್ದು, ಅದರ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಮಿಷನ್ ಸಾರವತ್ ಸೇವಾ ಫೌಂಡೇಶನ್ ಡೆಲ್ಲಿ, ಇಲ್ಲಿ ನಡೆದಂತದ್ದು 2024 ಜುಲೈ 6ನೇ ತಾರೀಕು ನಡೆದಂತದ್ದು 2,962 ಯೂನಿಟ್ಗಳು. ಅದಾದ ನಂತರ ಫೆಬ್ರವರಿ 21, 2025 ನಮ್ಮ ಚಿಂತಾಮಣಿನಲ್ಲಿ ಡಾಕ್ಟರ್ MC ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆದಂತಹ ರಕ್ತದಾನ ಶಿಬಿರ 3,246. ಈ ಬಾರಿ ನಮ್ಮಲ್ಲಿ ನಡೆದಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ, ಗೂಗಲ್ ಪ್ರಕಾರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಒಂದು ದಿನ ಒಂದೇ ಜಾಗದಲ್ಲಿ ನಡೆದಿರ್ತಕ್ಕಂಥದ್ದು 12 ಗಂಟೆಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ರಲ್ಲಿ ದಾಖಲೆ ಆಗಿದೆ. ಚಿಕ್ಕಬಳ್ಳಾಪುರದ ಜನತೆ ಉತ್ತಮ ಕಾರ್ಯಗಳಿಗೆ ಸ್ಪಂದಿಸಲಿದ್ದಾರೆ ಎಂಬುದಕ್ಕೆ ಇದು ಉದಾಹರಣೆ. ಚಿಕ್ಕಬಳ್ಳಾಪುರದ ಪ್ರತಿ ಗ್ರಾಮ, ಪ್ರತಿ ಸಂಸ್ಥೆಯಿಂದ ಸಹಕಾರ ದೊರೆತಿದೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ದೇಶದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹದ ಮೂಲಕ ಕೀರ್ತಿಯ ಕಿರೀಟವನ್ನು ಪಡೆದ ಖುಷಿ ಒಂದು ಕಡೆಯಾದರೆ, ಮುಂದಿನ ವರ್ಷಕ್ಕೆ ನಮ್ಮ ದಾಖಲೆಯನ್ನು ನಾವೇ ಮುರಿಯಬೇಕು ಎಂಬ ಭಯವೂ ಕಾಡುತ್ತಿದೆ. ಅದೇನೇ ಇರಲಿ, ಸಾವಿರಾರು ಮಂದಿಗೆ ಜೀವದಾನ ಮಾಡುವ ಅವಕಾಶವನ್ನು ನೀಡಿದ ಪ್ರತಿಯೊಬ್ಬರಿಗೂ ಶತಕೋಟಿ ನಮನ ಸಲ್ಲಿಸುವುದಾಗಿ ಅವರು ಹೇಳಿದರು. ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಎಂ ಜೈರಾಮ್ ಮಾತನಾಡಿ, ಜಿಲ್ಲೆಯಲ್ಲಿ 15 ಲಕ್ಷ ಮಂದಿ ಇದ್ದಾರೆ. ರಕ್ತದಾನ ಅಂಕಿ ಅಂಶಗಳಂತೆ 1% ರಕ್ತ ಸಂಗ್ರಹವನ್ನು ಪ್ರತಿ ವರ್ಷ ಮಾಡಬೇಕು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಆರಂಭವಾದ ದಿನದಿಂದಲೂ 1% ರಕ್ತ ಸಂಗ್ರಹ ಮಾಡಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಪ್ರತಿ ವರ್ಷ ರಕ್ತದ ಕೊರತೆ ಎದ್ದು ಕಾಡುತ್ತಿತ್ತು. ಆದರೆ ಈ ವರ್ಷ ನಿಗದಿತ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಿರುವುದಾಗಿ ಹೇಳಿದರು. ರೆಡ್ ಕ್ರಾಸ್ ಸೇರಿದಂತೆ ವಿವಿಧ 10ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ರಕ್ತ ಸಂಗ್ರಹ ಮಾಡಲಾಗಿದೆ. ಈ ಮಾದರಿಯ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಪ್ರಚಾರ ಸಿಕ್ಕರೆ ಅದು ಮತ್ತಷ್ಟು ಜನರಿಗೆ ಪ್ರೇರಣೆಯಾಗಿ ರಕ್ತದಾನ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಲಿದ್ದಾರೆ. ಇದರಿಂದ ದೇಶದಲ್ಲಿರುವ ರಕ್ತದ ಕೊರತೆ ನೀಗಿದಂತಾಗುತ್ತದೆ.
ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಮುಂದೆ ಬಂದು ರಕ್ತದಾನ ಮಾಡಿದಾಗ ಸಂಕಷ್ಟದಲ್ಲಿರುವವರ ಜೀವ ಕಾಪಾಡಲು ಸಹಕಾರಿಯಾಗಲಿದೆ ಎಂದರು. ವ್ಯರ್ಥ ಆಗದ ರೀತಿ ಅದನ್ನ ಸಪರೇಷನ್ ಮಾಡಿ ಕೊಡ್ತಕ್ಕಂಥ, ವಿತರಣೆ ಮಾಡ್ತಕ್ಕಂಥ ಕೆಲಸ ಎಲ್ಲ ಕೂಡ ರಕ್ತನಿಧಿ ಕೇಂದ್ರಗಳು ಕೂಡ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ರಕ್ತ 3 ಗಂಟೆವರೆಗೂ ಪ್ರತ್ಯೇಕ ಮಾಡಿ ಅದನ್ನೆಲ್ಲ ಕೂಡ ಇದು ಮಾಡ್ತಾರೆ. ರಕ್ತ ಕೊಟ್ಟು ಬಹಳಷ್ಟು ಜನರಿಗೆ ಏನಿದೆ, ರಕ್ತ ಇದು ಮತ್ತೊಂದು ಬಹಳ ಮುಖ್ಯ ಅಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಸರ್ ಅಲ್ಲಿ ಬಂದಾಗ ಹೇಳ್ತಾ ಇದ್ರು, DJ ಸರ್ ಬಂದಾಗ ಹೇಳ್ತಾ ಇದ್ರು, ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸಿದ್ರಲ್ಲ ಅವರು, ಇವತ್ತೆಲ್ಲ ರಕ್ತ ನಾಳೆ ಆದ್ರೂ ಕೊಡ್ಲಿಕ್ಕೆ ಬರ್ತಾರೆ. ಕನಿಷ್ಠ ಒಂದು 50,000 ಜನರಿಗೆ ರಕ್ತ ನಾವು ಕೊಡ್ಬೇಕು, ನಮ್ಗೆ ಕೊಟ್ರೆ ಏನು ಆಗಲ್ಲ ಅನ್ನೋ ಒಂದು ದೊಡ್ಡ ಜಾಗೃತಿ ಮೂಡಿಸಿದೆಯಲ್ಲ, ಅದೊಂದು ದೊಡ್ಡ ಕಾಯಕ ಅಂತಾನೆ ಹೇಳ್ಬೋದು. ಅವರು DJ ಸರ್ ಅದನ್ನೇ ಹೇಳ್ತಾ ಇದ್ರು, ಬಹಳ ದೊಡ್ಡ ಪ್ರಯತ್ನ ಇದೆ ಜಾಗೃತಿ ಮೂಡಿಸತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಬಹಳ ಇವತ್ತೆಲ್ಲ ಮುಂದೆ 3 ತಿಂಗಳಿಗಾದ್ರೂ ಅವ್ರು ಬಂದು ರಕ್ತ ಕೊಡ್ಬೋದು. ಅನೇಕರಲ್ಲಿ ತಪ್ಪು ಕಲ್ಪನೆ ಇದೆ, ಅಂತದನ್ನ ಹೋಗ್ಲಾಡ್ಸತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಅನ್ನೋ ರೀತಿಯಲ್ಲಿ ಇದೊಂದು ನಡೆದಿದೆ. ಇವರನ್ನ ಸ್ಫೂರ್ತಿ ತಗೊಂಡು ಬೇರೆ ಬೇರೆಯವರು ಕೂಡ ಮಾಡ್ತಿದ್ದಾರೆ. ಅದು ಅದೇ ರೀತಿ ಮಾಡ್ಲಿ ಅಂತ, ಅದು ಮಾಡೋದ್ರಿಂದ ರಕ್ತದ ಕೊರತೆ ಆದ್ರೂ ಕೂಡ ಈ ಜಿಲ್ಲೆ ಜನರಿಗೆ ನೀಗುತ್ತೆ. ಏನು ಹಾಲಿನ ಹೊಳೆ ನಮ್ಮ ಜಿಲ್ಲೆನಲ್ಲಿ ಹರಿತಿದೆ, ಅದೇ ರೀತಿ ಇವತ್ತು ರಕ್ತಕ್ಕೂ ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ನಡೆದಿದೆ. ನಿಮ್ಗೆ ಒಂದು ಮಾಹಿತಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಸ್ತುತ 7,000 ಯೂನಿಟ್ ಅಷ್ಟೇ ಒಂದು ವರ್ಷಕ್ಕೆ ಸಂಗ್ರಹ ಆಗ್ತಾರೆ. ಇದು ಅಂದ್ರೆ 10,000ಕ್ಕೂ ಹೆಚ್ಚು ಯೂನಿಟ್ ನ ಅವಶ್ಯಕತೆ ಇದೆ, 10,000 ರಿಂದ 11,000 ಯೂನಿಟ್. ಇನ್ನು 3,000 ಯೂನಿಟ್ ಅಷ್ಟು ಕೊರತೆ ಆಗ್ತಿದೆ. ಇಂಥ ಶಿಬಿರಗಳು ನಡೆದಾಗ ಅದನ್ನ ಪರಿಪೂರ್ಣ ಮಾಡ್ಬೋದು. ಅನೇಕರು ರಾತ್ರಿ ತುಂಬು ಗರ್ಭಿಣಿಯರು ಇರ್ಬೋದು, ಸಿಜರಿನ್ ಆಗ್ತಕ್ಕಂಥವ್ರು, ಅನೇಕ ಸಂದರ್ಭದಲ್ಲಿ ಅಪಘಾತಕ್ಕೊಳಗಾದಂಥವ್ರು, ಮತ್ತೆ ಅನೇಕರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಹೆಣ್ಮಕ್ಳಲ್ಲಿ ಬಹಳ ಸಂಕಷ್ಟ. 3, 4, 5 ಗ್ರಾಮ್ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಇರ್ತಾರೆ ಎಷ್ಟೊಂದ್ ಜನ. ಅವರು ತುಂಬಾ ನಿಶಕ್ತಿ, ನೀವು ರಕ್ತನಿಧಿ ಕೇಂದ್ರದ ಹತ್ರ ಕಾಯ್ತಿರ್ತಾರೆ. ಕೆಲವು ಸಾರಿ ಹೇಳ್ತಾರೆ, ನಮ್ಮ ಪ್ರಶ್ನವ್ರು ಕೂಡ ಕೇಳ್ತಿರ್ತಾರೆ, ನಿಮ್ಗೊಂದು ಗಮನಕ್ಕೆ ತರ್ತೀನಿ, ಇಷ್ಟು 1,000 ಯೂನಿಟ್ ಕೊಡ್ತಾರೆ ಸರ್, ಯಾವತ್ತಾದ್ರೂ ಬ್ಲಡ್ ಬ್ಯಾಂಕಿಗೆ ಅವರು ಏನು ಹೇಳಲ್ಲ. ಅವ್ರು ಯಾರಾದ್ರೂ ಸಿಬ್ಬಂದಿ ಹೇಳಿದ್ರೆ ನಾವ್ ಏನೋ ಒಂದ್ ಇಬ್ಬರನ್ನ ಕಳ್ಸೋಣ ಅಂತ ಹೇಳ್ತಾರೆ. ಇಬ್ಬರು ಕಳ್ಸ್ಕೊಡ್ತೀವಿ, ಯೂನಿಟ್ ಇಶ್ಯೂ ಮಾಡಿ ಅಂದ್ರೆ ಕೊರತೆ ಇದೆ ಅಂತಕ್ಕಂಥದ್ದು ಅವ್ರ ಮನಕ್ಕೆ ಮುಟ್ಟಿಬಿಟ್ಟಿದೆ. ಅದು ಬಹಳ ಆ ತರದ ಜಾಗೃತಿ ಎಲ್ಲರಲ್ಲೂ ಕೂಡ ಬರ್ಬೇಕು. 35 ದಿವಸ ಮಾತ್ರ ವ್ಯಾಲಿಡ್ ಇದೆ ರಕ್ತನ ಇಟ್ಕೊಳ್ಳಿಕ್ಕೆ. ಇತ್ತೀಚೆಗೆ ಬಂದಿರತಕ್ಕಂಥ ಸಾಗಂ ಬ್ಯಾಗ್ ಅನ್ನೋದನ್ನ ಯೂಸ್ ಮಾಡಿದ್ರೆ 45 ದಿನಗಳ ಕಾಲ ಇಟ್ಕೊಳ್ಬಹುದು. ಸೊ ಇದನ್ನ ಸಮರ್ಪಕವಾಗಿ ರಕ್ತ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಇದೇ ರೀತಿ ಇವರನ್ನ ಪ್ರೇರಣೆ ತಗೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಹೆಚ್ಚು ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡ್ಲಿ ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ಬಂದಿರತಕ್ಕಂಥ ಎಲ್ಲ ರಕ್ತನೂ ಕೂಡ ಸಮರ್ಪಕವಾಗಿ ಈ ಒಂದು 40 ದಿನಗಳ ಒಳಗಡೆ ಅವರಿಗೆ ಎಲ್ಲರಿಗೂ ಕೂಡ ತಲುಪುತ್ತೆ. ಗುಡಿಬಂಡೆ ತಾಲೂಕು 8 ಗ್ರಾಮ ಪಂಚಾಯಿತಿಗಳನ್ನ ಒಳಗೊಂಡಿದ್ದು, ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪದವಿ ಪೂರ್ವ ಕಾಲೇಜು, ITI ಹಾಗೂ 8 ಪ್ರೌಢಶಾಲೆಗಳಿವೆ. ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇವೆಲ್ಲ ಇದ್ದರೂ ತಾಲೂಕು ಕೇಂದ್ರದಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ಇಲ್ಲದಿರುವುದು ಗ್ರಾಮೀಣ ಕ್ರೀಡಾಪಟುಗಳ ಹಿನ್ನಡೆಗೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕು ರಾಜ್ಯದಲ್ಲಿಯೇ ಚಿಕ್ಕ ತಾಲೂಕು ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅಭಿವೃದ್ಧಿಯಲ್ಲಿಯೂ ಹಿಂದೆ ಬಿದ್ದಿದೆ ಎಂಬುದಕ್ಕೆ ಇಲ್ಲಿನ ಕೊರತೆಗಳೇ ನಿದರ್ಶನ. ಪ್ರಸ್ತುತ ವಿದ್ಯಾರ್ಥಿಗಳು ಹಾಗೂ ಯುವಕರು ಖಾಸಗಿ ಬಡಾವಣೆಗಳಲ್ಲಿ ಇಲ್ಲವೇ ರೈತರ ಖಾಲಿ ಜಮೀನುಗಳನ್ನು ಸ್ವಚ್ಛಗೊಳಿಸಿ ವಾಲಿಬಾಲ್, ಕ್ರಿಕೆಟ್ ಮುಂತಾದ ಆಟಗಳನ್ನು ಆಡುತ್ತಿದ್ದಾರೆ. ಕ್ರೀಡಾಸಕ್ತಿ ಇದ್ದರೂ ಸೂಕ್ತ ಮೈದಾನ ಮತ್ತು ಮೂಲ ಸೌಕರ್ಯಗಳಿಲ್ಲದೆ ಗ್ರಾಮೀಣ ಪ್ರತಿಭೆಗಳು ಅವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ. ತಾಲೂಕಿನಲ್ಲಿ ಪ್ರತ್ಯೇಕ ಸಾರ್ವಜನಿಕ ಮೈದಾನವಿಲ್ಲದ ಕಾರಣ ಪ್ರತಿ ವರ್ಷ ಸರ್ಕಾರಿ ಕಾರ್ಯಕ್ರಮಗಳು ಹಾಗೂ ಕ್ರೀಡಾ ಪಂದ್ಯಾವಳಿಗಳನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಸಲಾಗುತ್ತದೆ. ವರ್ಷದಲ್ಲಿ ಸುಮಾರು 20 ರಿಂದ 30 ದಿನಗಳು ಕಾಲೇಜು ಮೈದಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುವುದರಿಂದ ಧ್ವನಿವರ್ಧಕಗಳ ಸದ್ದು ಮತ್ತು ಜನಸಂದಣಿಯಿಂದಾಗಿ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಗಮನ ಹರಿಸಲು ಮತ್ತು ಅಭ್ಯಾಸ ಮಾಡಲು ತೀವ್ರ ತೊಂದರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಗುಡಿಬಂಡೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಮಿಂಚಿದ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ನೀಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಗತ್ಯ ಕ್ರೀಡಾ ಸೌಲಭ್ಯಗಳ ಕೊರತೆಯಿಂದಾಗಿ ಯುವಕರಿಗೆ ಸೂಕ್ತ ವೇದಿಕೆ ಸಿಗದಂತಾಗಿದೆ. ಗ್ರಾಮೀಣ ಯುವಕರ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಕ್ರೀಡಾ ಭವಿಷ್ಯದ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಗಮನ ಹರಿಸಿ ತಾಲೂಕು ಕೇಂದ್ರದಲ್ಲಿ ಶಾಶ್ವತ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಒಬ್ಬ ಯುವ ರೈತನಾಗಿ ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಬ್ಬ
ತಾಲೂಕಿನ ಒಂದು ಮಾಜಿ ಜನಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಏನು ಗುಡಿಬಂಡೆ ತಾಲೂಕಿನಲ್ಲಿ 8 ಗ್ರಾಮ ಪಂಚಾಯತಿಗಳು ಬರುತ್ತೆ. ಹತ್ತತ್ರ ಈಗ 4 ಕಾಲೇಜುಗಳು ಸೋಮೇನಹಳ್ಳಿ ಸೇರಿಸ್ಕೊಂಡು ಪಟ್ಟಣದಲ್ಲಿ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಮತ್ತು ITI ಕಾಲೇಜು, ಇಷ್ಟು ಕಾಲೇಜುಗಳು ಸೇರಿಸ್ಕೊಂಡು ಮತ್ತು ಪ್ರೌಢಶಾಲೆಗಳು 8 ಪ್ರೌಢಶಾಲೆಗಳು ನಮ್ಮ ಗುಡಿಬಂಡೆ ತಾಲೂಕಿಗೆ ಇದಾಗುತ್ತೆ. ಈ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಒಂದು ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ವ್ಯವಸ್ಥೆ ಇಲ್ಲದ ಒಂದು ಕ್ರೀಡಾಂಗಣ ಅಭಿವೃದ್ಧಿ ಇಲ್ಲದೇ ಇರುವಂಥ ಒಂದು ದುರಷ್ಟಕರ ಸಂಗತಿಯಾಗಿದೆ ಗುಡಿಬಂಡೆ ತಾಲೂಕಿಗೆ. ಕಾರಣ ಏನಂದರೆ, ಸುಮಾರು 3 ವರ್ಷಗಳಿಂದ ನಾವೇ ಮಾಧ್ಯಮ ಮುಖಾಂತರ ಒಂದು ಮಾಡಿದ್ವಿ, ಕ್ರೀಡಾಂಗಣ ಬೇಕು ಈ ಗುಡಿಬಂಡೆ ತಾಲೂಕಿಗೆ. ಯಾಕೆಂದರೆ ಮೊದಲು ಗುಡಿಬಂಡೆ ತಾಲೂಕಿನಲ್ಲಿ ಕ್ರೀಡಾಪಟುಗಳು ಹೆಚ್ಚಾಗಿದ್ದರು. ಒಂದು ಹೆಸರುವಾಸಿ ಮಾಡಿರುವಂಥ ಒಂದು ಕ್ರೀಡಾಪಟುಗಳಿಗೆ ಮತ್ತು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಸ್ಟೇಟ್ ಮಟ್ಟ ತನಕ ರಾಜ್ಯ ಮಟ್ಟ ತನಕ ಹೋಗಿರುವಂಥ ಒಂದು ಇತಿಹಾಸ ಇರುವಂತಹ ಒಂದು ಗುಡಿಬಂಡೆ ತಾಲೂಕು. ಯಾಕೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಕ್ರೀಡಾಂಗಣ ಮಾಡುವುದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಎಂದು ಗೊತ್ತಾಗ್ತಾ ಇದೆ. ನಮ್ಮ ಸ್ಥಳೀಯ ಶಾಸಕರು 3 ಬಾರಿ ಗೆದ್ದಿರ್ತಾರೆ. ಸ್ವಾಮಿ ನೀವೇನು ಮಾಡ್ತಾಯಿದ್ದೀರಿ? ಶಾಶ್ವತವಾದ ಅದೇ ನಾನು ಕಳೆದ 15 ವರ್ಷಗಳಿಂದ ದಿವಂಗತ GV ಶ್ರೀರಾಮರೆಡ್ಡಿ ಅವರು ಶಾಶ್ವತವಾಗುವಂಥ ಒಂದು ಡಿಗ್ರಿ ಕಾಲೇಜ್ ಮಾಡಿದ್ದಾರೆ, ಮತ್ತು ಒಂದು KSRTC ಬಸ್ ನಿಲ್ದಾಣ ಮಾಡಿದ್ದಾರೆ, ಇಲ್ಲಿ ಹೈಬಿ ಆಗಿರ್ಬೋದು, ಶಾಶ್ವತವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಆದರೆ ನೀವೇನು ಮಾಡ್ತಾಯಿದ್ದೀರ ಸ್ವಾಮಿ? ಅದೇ ರೀತಿಯಾಗಿ ಒಂದು ರಾಷ್ಟ್ರೀಯ ಹಬ್ಬಗಳು ಮಾಡಬೇಕು ಅಂದರೆ ಜಾಗದ ಕೊರತೆ ಇದೆ. ಅಲ್ಲಿ ರಾಮಪಟ್ಟಣ ಸರ್ಕಲ್ ನೀವೇ ನೋಡ್ತಾ ಇದ್ದೀರಾ, ನೀವೇ ಎಷ್ಟೊಂದು ಬಾರಿ ಇದು ಮಾಡಿದ್ದೀರ, ಅಲ್ಲಿ ಹೋಗಿ ಬರೋಕ್ಕೆ ಆಗ್ತಾಯಿಲ್ಲ, ವಿದ್ಯಾರ್ಥಿಗಳು ಹೋಗಿ ಬರೋಕ್ಕಲ್ಲ. ರಾಷ್ಟ್ರೀಯ ಹಬ್ಬಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಎಂಬುದು ಎಲ್ರಿಗೂ ತಾಲೂಕಿನ ಜನತೆಗೆ ಗೊತ್ತಿರುವಂಥ ಒಂದು ವಿಷಯ. ಯಾಕೆ ನೀವು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಸುಮಾರು ಕಡೆ ಸರ್ಕಾರಿ ಜಮೀನುಗಳಿದೆ. ಈಗ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾಯಿದೆ ನಿಮಗೂ ಗೊತ್ತಿರುವಂಥ ಒಂದು ವಿಷಯ ಶಾಸಕರೇ. ನಿಮ್ಮ ಅನುಯಾಯಿಗಳಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಅವರು ಕಬಳಿಕೆ ಮಾಡಿಕೊಂಡು ಇದು ಮಾಡ್ತಾರೆ. ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ, ನೀವು ಜನಪ್ರತಿ ಅದನ್ನು ನಿಲ್ಲಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ಆದರೆ ನಮ್ಮ ಗುಡಿಬಂಡೆ ಪಟ್ಟಣ ಸುತ್ತಲೂ ಸುಮಾರು ಸರ್ಕಾರಿ ಗೋಮಾಳ ಆಗಿರ್ಬೋದು, ಸರ್ಕಾರಿ ಜಮೀನಿದೆ. ಸ್ಟೇಡಿಯಂ ಮಾಡಬೇಕು, ಮಾರುಕಟ್ಟೆ ಮಾಡಬೇಕು, ಮತ್ತು KSRTC ಡಿಪೋ ಮಾಡಬೇಕು. ಎಲ್ಲಿ ಮಾಡ್ತಾಯಿದ್ದೀರ ನೀವು? 3 ಬಾರಿ ಗೆದ್ದಿರೋಂಥ ನಿಮ್ಮ ಅನುಯಾಯಿಗಳು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ವಿ. ನಾವು ಬೇರೆ ಡಿಸ್ಟ್ರಿಕ್ಕು ಬೇರೆ ಇದಕ್ಕೇನೋ ಹೋಗ್ಬೇಕಂದ್ರೆ ನಿಮ್ಮ ಶಾಸಕರು 3 ಬಾರಿ ಗೆದ್ದಿದ್ದಾರಲ್ಲ, ಏನೇನು ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅಂತ ಕ್ವಶನ್ ಮಾಡ್ತಾಯಿದ್ದಾರೆ. ನೀವು ಶಾಶ್ವತವಾದಂಥ ಒಂದು ಕೆಲಸ ಯಾವ್ದು ಮಾಡಿದ್ದಾರೆ ಹೇಳಿ? ಬರುತ್ತೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರ್ಕಾರದಿಂದ ನೀವೇ ಅಲ್ಲ, ಯಾರೊಬ್ಬ MLA ಇದ್ರೂ ಅಲ್ಲಿ ನಿಮ್ಗೆ ನಮ್ಮ ಕ್ಷೇತ್ರಕ್ಕೆ ಬರುವ ಅನುದಾನ ಬರ್ತಾ ಇದೆ. ಆದರೆ ವಿಶೇಷ ಇದರಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯ ಸರ್ಕಾರ ನಿಮ್ಮದೇ ಆದಿದೆ. ನೀವು 3 ಬಾರಿ ಗೆದ್ದಿರುವಂಥವ್ರು, 2 ಬಾರಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು. ಎಲ್ಲಿ ಮಾಡಿದ್ದೀರಾ ಗುಡಿಬಂಡೆ ತಾಲೂಕಿಗೆ? ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನಲ್ಲಿ ಮಳೆಯ ಅಭಾವದಿಂದ ಬೆಳೆಗಳು ವಿಫಲವಾಗಿದ್ದು, ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಸಹಾಯಕ ಕೃಷಿ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಕೋರಿದರು. ಚಿಂತಾಮಣಿ ತಾಲೂಕಿನಲ್ಲಿ ಮಳೆ ಇಲ್ಲದೆ ಕಂಗೆಟ್ಟಿರುವ ರೈತರಿಗೆ ಕೃಷಿ ಇಲಾಖೆಯಿಂದ ಮಹತ್ವದ ಮನವಿ ಮಾಡಲಾಗಿದ್ದು, ಬೆಳೆ ನಷ್ಟದಿಂದ ಪಾರಾಗಲು ರೈತರು ಕಡ್ಡಾಯವಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಸಹಾಯಕ ಕೃಷಿ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಕೋರಿದ್ದಾರೆ.
ಚಿಂತಾಮಣಿ ನಗರದ ಕೃಷಿ ಇಲಾಖೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಳೆ ವಿಮೆ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಪ್ರಮುಖ ಯೋಜನೆಯಾಗಿದ್ದು, ಯಾವುದೇ ರೈತರು ಈ ಅವಕಾಶವನ್ನು ಕಳೆದುಕೊಳ್ಳದೆ ಕೂಡಲೇ ಬೆಳೆ ವಿಮೆ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಯೋಜನೆಯನ್ನ 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ರೈತರು ಹೆಚ್ಚಿಗೆ ತಾವು ಎನ್ರೋಲ್ ಮಾಡಿಕೊಂಡು ಇದರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಇದಕ್ಕೆ ಫಸಲ್ ಭೀಮಾ ಯೋಜನೆಗೆ ಈಗ ಆಲ್ರೆಡಿ ಹಿಂದಿನ ವರ್ಷಗಳಲ್ಲೂ ಅಷ್ಟೇ ಸುಮಾರು ಜನ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ಇದರಲ್ಲಿ ವಿಮೆ ಹಣ ಕೂಡ ಅವರಿಗೆ ಪಾವತಿಯಾಗಿದೆ. ಈ ವರ್ಷನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದಕ್ಕೆ ನೋಂದಣಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ, ಈಗ ಹವಾಮಾನ ಇಲಾಖೆಯಿಂದ ಎಲ್ಲರಿಗೂ ತಿಳಿದ ಹಾಗೆ ಈ ವರ್ಷ ಎಲ್ನಿನೋ ಪ್ರಭಾವ ಇರೋದ್ರಿಂದ ಹೆಚ್ಚಿನ ಮಳೆಯಾಗುವುದಿಲ್ಲ ಹಾಗೂ ಮಳೆ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಬೆಳೆ ನಮಗೆ ಸಾಕಷ್ಟು ಕೈಗೆ ಸಿಗೋದು ಕಷ್ಟ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ. ಹಾಗಾಗಿ ರೈತರು ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಯನ್ನ ಮಾಡಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ಅನುಕೂಲವನ್ನು ರೈತರು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಾವು ನಮ್ಮ ಚಿಂತಾಮಣಿ ತಾಲೂಕಿಗೆ ಇಲ್ಲಿಯವರೆಗೂ ಅಂತಂದ್ರೆ ಜೂನ್ 1ರಿಂದ ಅಂದ್ರೆ ಮುಂಗಾರು ಹಂಗಾಮು ಪ್ರಾರಂಭ ಆಗೋದು ಜೂನ್ 1ರಿಂದ ನಮಗೆ ಈ ತಿಂಗಳು ಅಂದ್ರೆ 22ನೇ ತಾರೀಕಿನವರೆಗೂ 115 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಅದಕ್ಕೆ ಕೇವಲ 65 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಅಂದ್ರೆ 43% ಕೊರತೆ ಇದೆ, ಆಗಿಲ್ಲ. ಆಮೇಲೆ ಅದೇ ನಾನು ಈ ದಿನವಾರು ಮಳೆ ಹೋದಾಗ ನಮಗೆ ಕಳೆದ 24 ಗಂಟೆಗಳಲ್ಲಿ ನಮಗೆ ಒಟ್ಟು 5.9 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಯಾವುದೇ ಮಳೆಯಾಗಿಲ್ಲ. ಅಂದ್ರೆ 100% ಕೊರತೆ ಇದೆ. ಒಟ್ಟಾರೆ ನಾವು ಜನವರಿ 1ರಿಂದ ಜುಲೈ 22ರವರೆಗೆ 238.8 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಅದಕ್ಕೆ ಕೇವಲ 133.7 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಚಿಂತಾಮಣಿ ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿ ಶಿವಣ್ಣ ಮಾತನಾಡಿ, ಮಳೆ ಅಭಾವದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸಂಘದಿಂದ ಸುಮಾರು 2,000 ರೈತರಿಗೆ ರಾಗಿಯ ಬೆಳೆ ವಿಮೆ ಪ್ರೀಮಿಯಂ ಮೊತ್ತವನ್ನು ಭರಿಸಲಾಗುತ್ತಿದೆ. ಈ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮದ ಜಾಮಿಯಾ ಮಸೀದಿ ಹಿಂಭಾಗದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ನೀರು ಗುಂಡಿಯಲ್ಲಿ ಸಂಗ್ರಹವಾಗಿ ದುರ್ನಾತ ಬೀರುತ್ತಿದೆ. ಇದರಿಂದ ಗ್ರಾಮಸ್ಥರು ತೀವ್ರ ಅನಾರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ತಾಲೂಕು ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ನಾವು ಕೊಳಚೆ ನೀರು ಹಾದು ಹೋಗುವ ಬಗ್ಗೆ ಸುಮಾರು ಸಾರಿ ನಾವು ಆಡಳಿತಾಧಿಕಾರಿಗೂ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟಿದ್ದೇವೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮದ ಜಾಮಿಯಾ ಮಸೀದಿ ಹಿಂಭಾಗದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ನೀರು ಗುಂಡಿಯಲ್ಲಿ ಸಂಗ್ರಹವಾಗಿ ದುರ್ನಾತ ಬೀರುತ್ತಿದೆ. ಇದರಿಂದ ಗ್ರಾಮಸ್ಥರು ತೀವ್ರ ಅನಾರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮದ ಶಾಮೀರ್, ಶಿವಕುಮಾರ್, ಮುಬಾರಕ್, ವೆಂಕಟಲಕ್ಷ್ಮಿ ಸೇರಿದಂತೆ ಇತರರು ಮಾತನಾಡಿ, ಜಾಮಿಯಾ ಮಸೀದಿ ಹಿಂಭಾಗದಲ್ಲಿ ಚರಂಡಿ ಇಲ್ಲದ ಕಾರಣ ಮಳೆ ನೀರು ಮತ್ತು ಮನೆ ಬಳಕೆಯ ತ್ಯಾಜ್ಯ ನೀರು ರಸ್ತೆಯಲ್ಲಿಯೇ ನಿಲ್ಲುತ್ತಿದ್ದು, ಇದರಿಂದ ದುರ್ವಾಸನೆ ಬೀರುತ್ತಿದೆ. ಸೊಳ್ಳೆ ಹಾಗೂ ಇತರ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗಿ ಸಾರ್ವಜನಿಕರ ಸಾಂಕ್ರಾಮಿಕ ರೋಗದ ಭೀತಿ ಆವರಿಸಿದೆ ಎಂದು ಆರೋಪಿಸಿದರು. ಈ ಚರಂಡಿ ನೀರು ಹರಿಯುವ ಜಾಗದಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡಿರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರಗೊಂಡಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು. ಸಮಸ್ಯೆ ಬಗ್ಗೆ ಕಳೆದ ಮೇ 6ರಂದು ಗ್ರಾಮ ಪಂಚಾಯಿತಿಗೆ ಲಿಖಿತ ದೂರು ನೀಡಿ ಹಲವು ಬಾರಿ ಮೊಬೈಲ್ ಮೂಲಕ ಸಂಪರ್ಕ ಮಾಡಿ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ವಿವರಿಸಿದರೂ ಉಪಯೋಗವಾಗಿಲ್ಲ. ಖುದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ಸಮಸ್ಯೆ ಬಗ್ಗೆ ತಿಳಿಸಿದರೂ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಜಾಮಿಯಾ ಮಸೀದಿ ಹಿಂಭಾಗ ಚರಂಡಿ ನೀರು ಹಾದು ಹೋಗಲು ವ್ಯವಸ್ಥೆ ಇಲ್ಲ. ಊರಿನ ಎಲ್ಲ ಚರಂಡಿ ನೀರು ಇಲ್ಲಿ ಬಂದು ನಿಂತ್ಕೊತದೆ. ನಾವು ಇಒ ಅವ್ರಿಗೂ ಮತ್ತು ಪಿ ಡಿ ಒ ಅವ್ರಿಗಿಬ್ಬರಿಗೂ ನಾವು ಲಿಖಿತದ ಮುಖಾಂತರ ನಾವು ಅವ್ರಿಗೆ ದೂರನ್ನು ದಾಖಲಿಸಿರ್ತೇವೆ ಮತ್ತು ದೂರವಾಣಿ ಮುಖಾಂತರ ಅವ್ರಿಗೆ ಹೇಳಿದ್ದೀವಿ ನಾವು. ಮತ್ತು ಇಲ್ಲಿ ಬಂದು ಅವರು ಇ ಒ ಅವರು ಪಿ ಡಿ ಒ ಅವ್ರಿಗೆ ರೆಫರ್ ಮಾಡಿದ್ರು. ಪಿ ಡಿ ಒ ಅವ್ರು ಬಂದು ಇಲ್ಲಿ ಬಂದುಬಿಟ್ಟು
ಎಲ್ಲ ಎನ್ಕ್ವೈರಿ ಮಾಡಿದಾಗ ಇಲ್ಲಿ ಜನರು ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿಯನ್ನು ತೆರವುಗೊಳಿಸೋದಕ್ಕೆ ಪಿ ಡಿ ಅವರು ತುಂಬ ಪ್ರಯತ್ನ ಪಟ್ಟರು. ಆದ್ರೂ ಇಲ್ಲಿ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ. ನಮಗೇನೋ ಮಾಡಿ ಈ ಊರಿನ ಕೊಳಚೆ ನೀರೆಲ್ಲ ಬಂದು ಮಸೀದಿ ಹಿಂಭಾಗ ನಿಂತ್ಕೊತಾ ಇದೆ. ಇದನ್ನು ತೆರವು ಮಾಡಿಕೊಟ್ಟು ಅನುಕೂಲ ಮಾಡಿಕೊಡಬೇಕಾಗಿ ಕೋರುತ್ತೇವೆ ನಾವು. ಈ ಕುರಿತು ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕು ಪಂಚಾಯಿತಿ ಇಒ ಸೇರಿದಂತೆ ತಾಲೂಕು ಆಡಳಿತ ಎಚ್ಚೆತ್ತು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿ ತೆರವುಗೊಳಿಸಬೇಕು, ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸುವ ನೆಪದಲ್ಲಿ ಪ್ರತಿಭಟನೆ ನಡೆಸಿ ದೇಶದಲ್ಲಿ ಅಶಾಂತಿ, ಗಲಭೆ, ಅಸ್ಥಿರತೆ ಸೃಷ್ಟಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಕೋಲಾರ ನಗರದಲ್ಲಿ ಪಂಜಿನ ಮೆರವಣಿಗೆ ನಡೆಸಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸುವ ನೆಪದಲ್ಲಿ ಪ್ರತಿಭಟನೆ ನಡೆಸಿ ದೇಶದಲ್ಲಿ ಅಶಾಂತಿ, ಗಲಭೆ, ಅಸ್ಥಿರತೆ ಸೃಷ್ಟಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಕೋಲಾರ ನಗರದಲ್ಲಿ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಬಿಜೆಪಿ ದೇಶದಲ್ಲಿ ಅರಾಜಕತೆ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸುತ್ತಿವೆ. ವಿದೇಶಿ ಶಕ್ತಿಗಳ ಕುಮ್ಮಕ್ಕು ಇರುವ ಬಿಜೆಪಿ ಪ್ರತಿಭಟನೆ ದೇಶದ ವಿರುದ್ಧದ ಹೋರಾಟ. ಇದನ್ನು ಮಟ್ಟ ಹಾಕುವ ಕೆಲಸ ಆಗಬೇಕು. ಪ್ರತಿಭಟನೆ ಹೆಸರಿನಲ್ಲಿ ದೇಶದ ಯುವ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿವೆ ಎಂದು ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅಭಿಷೇಕ್ ಭಾರದ್ವಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದೆ. 13 ವರ್ಷಗಳಿಂದ ದೇಶ ನೆಮ್ಮದಿಯಿಂದ ಇದ್ದು ಆಡಳಿತ ಪಕ್ಷವನ್ನು ಎದುರಿಸಲಾಗದೆ ವಿಪಕ್ಷಗಳು ವಿದೇಶಿ ಶಕ್ತಿಗಳೊಂದಿಗೆ ಕೈಜೋಡಿಸಿ ಪ್ರತಿಭಟನೆ ಹೆಸರಿನಲ್ಲಿ ದಾಂಧಲೆ ಎಬ್ಬಿಸಲು ಹೊರಟಿವೆ ಎಂದು ಆರೋಪಿಸಿದರು. ಭಾರತ್ ಮಾತಾ ಕಿ ಜೈ. ನಾವು ಇದನ್ನ ಉಸಿರಿರೋರ್ಗೂ ಹೇಳ್ತೀರಿ, ಇವತ್ತಿಗೂ ಹೇಳ್ತೀರಿ, ಸಾಯೋವರೆಗೂ ಹೇಳ್ತೀರಿ, ಭಾರತ್ ಮಾತಾ ಕಿ ಜೈ. ತಾಕತ್ತಿದ್ದವನು ಬಂದು ತಡಿಬೋದು. ಏನು ಮಾಡ್ತೀರಾ ಮಾಡ್ರಿ. ನಾವು ಬೆಳೆದಿರೋದೇ ಹಿಂಗೆ, ರಾಮನ ಕತೆ ಕೇಳ್ಕೊಂಡೆ ಬೆಳೆದಿರೋದು. ತಿನ್ನೋ ಅನ್ನದಲ್ಲಿ, ನಡೆಯೋ ಭೂಮಿನ ನಾವು ತಾಯಿ ಥರ ಗೌರವಿಸ್ತೀರಿ. ಅದಕ್ಕೋಸ್ಕರನೇ ಭಾರತ್ ಮಾತಾ ಕಿ ಜೈ ಅನ್ನೋದು. ಈ ಭೂಮಿ ಯಾವುದು? ಭಾರತ ಮಾತೆದು. ಈ ಭೂಮಿಯಲ್ಲಿ ಹುಟ್ಟಿರೋನು ಯಾರು? ಶ್ರೀರಾಮಚಂದ್ರನು. ಅದನ್ನು ಬಿಟ್ಬಿಟ್ಟು ನೀವು ನಮ್ಮ ರಾಹುಲ್ ಗಾಂಧಿ ಅವರು ಹಂಗೆ, ನಮ್ಮ ಸೋನಿಯಾ ಗಾಂಧಿ ಅವ್ರು ಹಂಗೆ. ಸೋನಿಯಾ ಗಾಂಧಿ ಯಾರ್ರೀ? ಫಸ್ಟ್ ಆಫ್ ಆಲು ಯುರೋಪಿಂದ ಬಂದಿರೋ ಒಂದು ಲೇಡಿ, ಇಟಲಿಯಿಂದ ಬಂದಿರೋ ಒಂದು ಲೇಡಿ. ಅವ್ರ ಮಗನಿಗೆ ಇಲ್ಲಿ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಏನು ಉದ್ದೇಶ ಇದೆ ಅಂತ ನನಗೆ ಅರ್ಥ ಆಗ್ತಲ್ಲ. ಮಾತು ಬಿಸ್ಕರ ಪ್ರಿಯಾಂಕ್ ಖರ್ಗೆ ಅವರು RSS ಅವ್ರಿಗೆ ಏನಾದ್ರು ಒಂದು ರಿಜಿಸ್ಟ್ರೇಷನ್ ಇದೆಯಾ ಅಂತ ಕೇಳ್ತಿರಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಗೆ ಇದೆಯಾ ರಿಜಿಸ್ಟ್ರೇಷನ್ನು? ಹೆಂಗ್ರಿ ಬಿಟ್ರಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡೋದಕ್ಕೆ? ಹಂಗಂದ್ರೆ ನಾವು ಏನು ಇದು ತಗೊಳ್ತೀರಾ, ನಿಮ್ಮ ಹತ್ರ ರಿಜಿಸ್ಟ್ರೇಷನ್ನು, ಪರ್ಮಿಷನ್ನು ಏನೋ ತಗೊಳ್ತೀರಾ, ಬಂದು ನಾಳೆ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂತೀರಾ ಅವ್ರ ಎದುರುಗಡೆ. ತಾಕತ್ತಿದ್ರೆ ತಡಿತೀರಾ? ಅಷ್ಟು ಶಕ್ತಿ ಇದೆಯಾ? ನೀಟ್ ಎಕ್ಸಾಮ್ದು ಎಲ್ಲರಿಗೂ, ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ. ನೀಟ್ ಎಕ್ಸಾಮ್ನ ಪ್ರಿಪೇರ್ ಮಾಡೋದು NTA ಅನ್ನೋ ಒಂದು ಆರ್ಗನೈಸೇಷನ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಅವರೇ ನೀಟ್ನ ಪ್ರಿಪೇರ್ ಮಾಡೋದು, ಕ್ವಶನ್ ಪೇಪರು. ಎಲ್ಲರಿಗೂ ಒಂದು ಕ್ಲಾರಿಟಿ ಇರಲಿ. ಸುಮ್ಮನೆ ಸರ್ಕಾರನ ಬೈದರೆ ಏನೂ ಬರಲ್ಲ. ಅದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಹೊತ್ತು ಮಿನಿಸ್ಟ್ರಿ ಅವರು ಕ್ವಶನ್ ಪೇಪರ್ನ ಡಿಸೈಡ್ ಮಾಡಲ್ಲ. ಕೊನೆಗೆ ಇಲ್ಲಿ ತಪ್ಪಾಗಿದೆ ಅಂತ ಆಚೆಗೆ ತಂದಿದ್ದು NTA ಅವರೇ. ಹಂಗಂದ್ರೆ ಸರ್ಕಾರನೇ ಆಚೆ ತಂದಿದ್ದಲ್ಲ ತಪ್ಪಾಗಿದೆ ಅಂತ. ಮತ್ತೆ ಸರ್ಕಾರದವರೇ ಏನಕ್ಕೆ ರಿಸೈನ್ ಕೊಡಬೇಕು? ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121.
ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಯುವಕರ ಜೀವನದ ಜೊತೆ ಚೆಲ್ಲಾಟ ಮಾಡುವ ದುಷ್ಟಶಕ್ತಿಗಳು ಮಾದಕ ವಸ್ತುಗಳ ಮಾರಾಟ ಮಾಡುವ ದಂಧೆ ನಡೆಸುತ್ತಿದ್ದು, ಅದನ್ನು ನಿಯಂತ್ರಿಸಲು ಪೊಲೀಸ್ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಹೇಳಿದರು. ಇರ್ಫಾನ್ ದ್ವಿತೀಯ ಪಿಯುಸಿ ತೃತೀಯ ಬಹುಮಾನವನ್ನ ಪಡೆದಿದ್ದಾರೆ. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜನಜಾಗೃತಿ ಹಾಗೂ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ದೇಶದ ಭವಿಷ್ಯ ಆಗಿರುವ ಯುವಕರನ್ನು ದಾರಿ ತಪ್ಪಿಸುವ ಕೆಲಸದಲ್ಲಿ ಕೆಲವರು ನಿರತರಾಗಿದ್ದಾರೆ. ಜೊತೆಗೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವ ದಂಧೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಅವರನ್ನು ಗುರುತಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಿದೆ. ಜೊತೆಗೆ ಗೌಪ್ಯವಾಗಿ ಮಾಹಿತಿ ನೀಡುವ ವ್ಯಕ್ತಿಗಳಿಗೆ ಇಲಾಖೆಯಿಂದಲೇ ಬಹುಮಾನವನ್ನು ಘೋಷಣೆ ಮಾಡಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನಗಳನ್ನು ವಿತರಿಸಲಾಯಿತು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಜನಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿದರು. ಇದರಲ್ಲಿ ಹೆಚ್ಚಿನ ಹಣ ಗಳಿಸಬೇಕು ಅನ್ನುವಂಥ ಒಂದು ದೊಡ್ಡ ದಂಧೆ ನಡೀತಾ ಇದೆ. ತಾವು ಮಾಧ್ಯಮಗಳ ಮುಖೇನ ಏನಿವತ್ತು ಮಾದಕ ವಸ್ತುಗಳು ಸಂಬಂಧಪಟ್ಟಂಗೆ ಯಾರಾದರೂ ನಿಖರವಾದ ಸುಳುವು ಕೊಟ್ಟಂತವರಿಗೆ ಒಂದು ಸೂಕ್ತ ಬಹುಮಾನ ಕೊಡ್ತೀರಂತ ಒಂದು ಘೋಷಣೆ ಮಾಡಿದಾಗ ಇದು ಇನ್ನೂ ವೇಗವಾಗಿ ಈ ಒಂದು ಮಾದಕ ವಸ್ತು ನಿಯಂತ್ರಣಕ್ಕೆ ಒಂದು ಅವಕಾಶ ಆಗ್ಬೋದು ಅನ್ನೋ ನನ್ನ ಒಂದು ಸಲಹೆಯನ್ನು ತಮ್ಮ ಗಮನ ತರ್ತಾ, ಏನಿವತ್ತು ಮಕ್ಕಳು ಬಹಳಷ್ಟು ಇವತ್ತು ಬಿಸಿಲಲ್ಲಿ ಕುಂತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೌಟುಂಬಿಕ ಕಲಹ, ಸಾಲಗಾರರ ಕಿರುಕುಳಕ್ಕೆ 3 ಜೀವ ಬಲಿ. ಕೋಲಾರದಲ್ಲಿ ಅಮಾಯಕರ ಜೀವ ತೆಗೆಯಿತೆ ಮೈಕ್ರೋ ಫೈನಾನ್ಸ್. 2 ಮಕ್ಕಳೊಂದಿಗೆ ಕೃಷಿ ಹೊಂಡಕ್ಕೆ ಹಾರಿದ ತಾಯಿ. ಕರೆಗೆ ಹೂಗೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿದ ರಕ್ತದಾನಿಗಳಿಗೆ ಶತಕೋಟಿ ನಮನ. ಸಹಕರಿಸಿದ ಎಲ್ಲ ಸಿಬ್ಬಂದಿಗೂ ಅಭಿನಂದನೆಗಳು. ರಕ್ತದಾನ ಶಿಬಿರದ ಯಶಸ್ಸಿಗೆ ನವೀನ್ ಕಿರಣ್ ಸಂತಸ. ಗುಡಿಬಂಡೆ ತಾಲೂಕಿನಲ್ಲಿಲ್ಲ ಕ್ರೀಡಾಂಗಣ ಭಾಗ್ಯ. ರೈತರ ಕೃಷಿ ಭೂಮಿಯೇ ಮೈದಾನ. ಭವಿಷ್ಯದ ಕ್ರೀಡಾಪಟುಗಳಿಗಿಲ್ಲ ಅಭ್ಯಾಸ ಭಾಗ್ಯ. ಜನಪ್ರತಿನಿಧಿಗಳ ಮೌನಕ್ಕೆ ಕ್ರೀಡಾಪಟುಗಳಿಗೆ ಕಂಟಕ. ಮಳೆ ಹಿನ್ನಡೆಯಿಂದ ಬೆಳೆ ಹಿನ್ನಡೆಯಾಗುವ ಸೂಚನೆ. ರೈತರು ಬೆಳೆ ವಿಮೆ ಮಾಡಿಸಿ ಸಂಕಷ್ಟದಿಂದ ಪಾರಾಗಲು ಕೃಷಿ ಅಧಿಕಾರಿಗಳ ಮನವಿ. ಚಿಂತಾಮಣಿ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಬೆಳೆ ವಿಮೆ ಜಾಗೃತಿ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.